ಮಲ್ಲಿಕಾರ್ಜುನ್ ನಿಜಕ್ಕೂ ಸಮರ್ಥರೇ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ವಿಷಯ ರಾಜ್ಯದಲ್ಲಿ ಭಾರೀ ಸದ್ದು ಮಾಡ್ತಿದೆ. ಅಖಾಡದಲ್ಲಿ ಸಿರಿವಂತ ಶಾಮನೂರು ಕುಟುಂಬದ 3ನೇ ತಲೆಮಾರಿನ ಕುಡಿ ಸಮರ್ಥ ಶಾಮನೂರು ಕಾಂಗ್ರೆಸ್ ಉಮೇದುವಾರ. ಚಿಗುರು ಮೀಸೆಯ ಸಮರ್ಥನ ಬಗ್ಗೆ ಎಲ್ಲರಿಗೂ ಕುತೂಹಲ. ನೋಡಲು ಥೇಟ್ ತಾತ ದಿವಂಗತ ಶಾಮನೂರು ಶಿವಶಂಕರಪ್ಪನವರನ್ನೇ ಹೋಲುವ ಈ ಹುಡುಗನ ಬಗ್ಗೆ ಎದುರಾಳಿಗಳು ಏನೇ ಹೇಳಿದ್ರು ಶಾಮನೂರು ಕುಟುಂಬ ಪ್ರಬಲ ಜಾತಿ, ಹಣ, ಸೇವೆ ಯಾವ ರೀತಿ ಪ್ರಭಾವ ಬೀರಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಇನ್ನು ಕೈ ಅಭ್ಯರ್ಥಿ ಸಮರ್ಥ ಶಾಮನೂರು ಬಾಲ್ಯದಿಂದಲೇ ಪ್ರತಿಭಾವಂತ ವಿದ್ಯಾರ್ಥಿ. ತಮಿಳುನಾಡಿನ ಕೊಡೈಕೆನಾಲ್ನಲ್ಲಿ ಪ್ರೌಢಶಾಲಾ ಶಿಕ್ಷಣ ಮುಗಿಸಿ ಬ್ರಿಟನ್ನಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ ಇನ್ ಎಕನಾಮಿಕ್ಸ್ ಪದವಿ ಮಾಡಿದ್ದಾರೆ. ಕುಟುಂಬದ ಒಡೆತನದ ಬಾಪೂಜಿ ವಿದ್ಯಾಸಂಸ್ಥೆ ಹಾಗೂ ಶಾಮನೂರು ಶುಗರ್ಸ್ ಕಂಪನಿಗಳ ಆಂತರಿಕ ವ್ಯವಹಾರಗಳನ್ನ ನೋಡಿಕೊಳ್ಳುತ್ತಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ತಂದೆ ಮಲ್ಲಿಕಾರ್ಜುನ್ ಅವರ ಪರವಾಗಿ ಪ್ರಚಾರ ನಡೆಸಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದ ಸಮರ್ಥ್ 2024ರ ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದ ಗಮನ ಸೆಳೆದಿದ್ರು. ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದೆಯಾಗಿ ಗೆಲ್ಲುವವರೆಗೂ ನಾನು ಚಪ್ಪಲಿ ಧರಿಸುವುದಿಲ್ಲ ಎಂದು ಹರಕೆ ಹೊತ್ತಿದ್ರು. ಸುಡುವ ಬಿಸಿಲಲ್ಲೂ ಚಪ್ಪಲಿ ಇಲ್ಲದಂತೆಯೇ ಕ್ಷೇತ್ರದಾದ್ಯಂತ ಓಡಾಡಿ ತಾಯಿಯ ಗೆಲುವಿಗೆ ಶ್ರಮಿಸಿದ್ರು. ಅದು ಸಮರ್ಥನ ಗುಣ. ಇನ್ನು ಟಿಕೆಟ್ ಹಂಚಿಕೆ ಕಾಂಗ್ರೆಸ್ ಪಾಲಿಗೆ ಸುಲಭವಾಗಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಸ್ಲಿಂ ಅಭ್ಯರ್ಥಿ ಪರ ಒಲವು ಹೊಂದಿದ್ರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಾಮನೂರು ಕುಟುಂಬದ ಪರವಾಗಿ ನಿಂತಿದ್ರು. ಅಂತಿಮವಾಗಿ ಕಾಂಗ್ರೆಸ್ ವರಿಷ್ಠರು ಸಮರ್ಥ ಮಲ್ಲಿಕಾರ್ಜುನ್ ಪಕ್ಷದ ಅಭ್ಯರ್ಥಿ ಎಂದು ಘೋಷಿಸಿದ್ದು ಸಮರ್ಥ ಜಯಭೇರಿ ಬಾರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಕ್ಷೇತ್ರದಲ್ಲಿ ಮುಸ್ಲಿಮರು 64,000, ಲಿಂಗಾಯತ 37,000, ನಾಯಕ ಜನಾಂಗ 32,000, ಎಸ್ಸಿ 29,000, ಮರಾಠಿ 15,000, ಜೈನ ಸಮುದಾಯ 5,500, ಕುರುಬರು 17,000, ಇತರರು 23,000 ಮತದಾರರನ್ನ ಹೊಂದಿದ್ದು ಮೇಲ್ನೋಟಕ್ಕೆ ಕಾಂಗ್ರೆಸ್ ಪ್ರಬಲವಾಗಿರುವಂತೆ ಕಂಡುಬರುತ್ತೆ. ಎದುರಾಳಿ ಬಿಜೆಪಿ ಶ್ರೀನಿವಾಸ ದಾಸಕರಿಯಪ್ಪ ಪರಿಶಿಷ್ಟ ಪಂಗಡದ ಸಮುದಾಯದವರಾಗಿದ್ದು ಜನಪ್ರಿಯ ವ್ಯಕ್ತಿ. ಅದು ಚುನಾವಣೆಯಲ್ಲಿ ಯಾವ ರೀತಿ ಮತಗಳಾಗಿ ಪರಿವರ್ತನೆ ಆಗುತ್ತದೋ ಕಾದು ನೋಡಬೇಕಿದೆ. ಇನ್ನು ಅಸಮಾಧಾನಗೊಂಡಿರುವ ಮುಸ್ಲಿಂ ಸಮುದಾಯ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದರ ಮೇಲೆ ಚುನಾವಣಾ ಫಲಿತಾಂಶ ಅವಲಂಬಿತವಾಗಲಿದೆ. ಈ ಡಿಜಿಟಲ್ ಯುಗದಲ್ಲೂ ಈ ರೀತಿ ಜಾತಿ ವಿಂಗಡಣೆ ಮಾಡಿ ಚುನಾವಣೆ ನಡೆಸ್ತಾ ಇದ್ರೂ ಯಾವುದೋ ಒಂದು ಜಾತಿ ನಿರ್ಧಾರ ಮಾಡಬೇಕಾ? ಪ್ರಜಾಪ್ರಭುತ್ವದಲ್ಲಿ ಮನುಷ್ಯತ್ವದ ಜಾತಿ ಇಲ್ಲವೇ? ಪ್ರತಿಭೆ ಮತ್ತು ಮನುಷ್ಯತ್ವಕ್ಕೆ ಮತ ಚಲಾಯಿಸಿದ್ರೆ ದೇಶ ಸಮೃದ್ಧಿಯಾಗಿ ಸಾಗುತ್ತದೆ. ಇದು ದಾವಣಗೆರೆಯ ಜನಾಭಿಪ್ರಾಯ.